100 ಕೋಟಿ ನನಗೆ ಆಫರ್ ಕೊಟ್ಟಿದ್ರು ಅಂತ ಹೇಳಿ ಏನಾಗ್ತದೆ ಸರ್? ಈಗ ದೇವರಾಜೇಗೌಡರು ಯಾವ ಸಿಚುವೇಶನಲ್ಲಿ ಇದ್ದಾರೆ ಅದನ್ನು ಅಳತೆ ಮಾಡಬೇಕು. ಇದಕ್ಕೆಲ್ಲ ಎವ್ರಿ ಟೈಮ್ ಅಲ್ಲಿ ಟೆಲ್ ಯು ಒನ್ ಥಿಂಗ್, ಇದೇ ಸಂದರ್ಭ ಅಲ್ಲ ಯಾವುದೇ ಸಂದರ್ಭ ಆಗಲಿ ಕಾನೂನು ಯಾವಾಗಲೂ ಮೇಲ್ಗಡೆಗೆ ಬರಬೇಕು. ಕಾನೂನೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದು ಹ್ಯಾಂಡಲ್ ಆಗುತ್ತೆ. ಕಾನೂನು ಚೆನ್ನಾಗಿ ಅದು ಮಾಡ್ಕೊಳ್ತಾರೆ, ಏನು ತೊಂದರೆ ಏನಿಲ್ಲ. ಕಾನೂನು ಯಾವಾಗಲೂ ಕೂಡ ಅಪೆಲ್ಡ್ ಆಗಬೇಕು. ಯಾವುದೇ ಪಾರ್ಟಿ ಆಗಲಿ, ಪಕ್ಷ ಆಗಲಿ, ವ್ಯಕ್ತಿ ಆಗಲಿ ಯಾರೂ ಇರಲ್ಲ. ನನಗೆ ಅನ್ಸುತ್ತೆ ಏನೇ ಇದನ್ನು ಕೇಸ್ ಹಾಕಲಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗಲಿ, ಅದರಲ್ಲೇನು ತಪ್ಪೇನಿಲ್ಲ. ಅದಕ್ಕೆ ಯಾರೂ ಬೇಡ ಅಂದಿಲ್ಲ, ಬೇಡ ಅನ್ನೋದಕ್ಕೆ ಬರೋದು ಇಲ್ಲ. ಅಂದರೆ ಸರ್ 4 ಜನ ಸಚಿವರು ಕೂಡ ಇದರಿಂದ ಇದ್ದಾರೆ. ಅದೇ ನಾ ಹೇಳಿದ್ದಲ್ಲ, ಯಾರೇ ಒಬ್ಬ ವ್ಯಕ್ತಿ, ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಅದ್ರದ್ದೆಲ್ಲ ತಗೊಳ್ಬೇಕಾಗತ್ತೆ. ಅದ್ರ ಅಥೆಂಟಿಕೇಷನ್ ಏನು, ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡಬೇಕಾಯ್ತು. ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ ಈಗ. ಅದಕ್ಕೆ ನಾವು ಅದನ್ನೆಲ್ಲ ಕಾಮೆಂಟ್ ಮಾಡಬಾರ್ದು. ಕಾನೂನಿದೆ, ಕಾನೂನು ರೀತಿಯಲ್ಲಿ ಐ ಥಿಂಕ್ ಫೈಟ್ ಶುಡ್ ಗೋ ಆನ್. ಕಾನೂನು ರೀತಿಯಲ್ಲಿ ಮಾಡ್ತಾರೆ, ಯಾರು ಬಿಡೋದಿಲ್ಲ. ಕಾನೂನು ರೀತಿಯಲ್ಲಿ ಆಗಲಿ. ಐ ಡೋಂಟ್ ಥಿಂಕ್ ಇದೆಲ್ಲ ಸುಮ್ಮನೆ ಅದೆಲ್ಲ ಹೇಳ್ಕೊಂಡು ಹೋಗ್ತಾರಷ್ಟೇ. ಅದನ್ನು ಏನಂದರೆ ಡೈವರ್ಟ್ ಮಾಡೋದಕ್ಕೆ ಸಿಚುವೇಶನ್ನ ಈ ಥರ ಇದೆ. ಬಟ್ ಎಲ್ಲದಕ್ಕಿಂತ ಮೇನ್ ಅಂಶನ ಮರೆತು ಬಿಟ್ಟು ಮಾಧ್ಯಮದಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಮೇನ್ ಅಂಶನ ಬಹಳ ವಿಶೇಷವಾಗಿ ಅದನ್ನು ತೊಗೊಳ್ಬೇಕು, ಅದನ್ನು ಒತ್ತು ತೊಗೋಬೇಕು ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಂತ್ರಸ್ತರನ್ನ ಹೆಂಗೆ ವಿ ಹ್ಯಾವ್ ಟು ಫ್ರಮ್ ನೌ ಆನ್ವರ್ಡ್ಸ್ ವಿ ಹ್ಯಾವ್ ಟು ಹೆಂಗೆ ನಾವು ಅವ್ರನ್ನ ಕಾಪಾಡಬೇಕು ಮತ್ತು ಅವ್ರಿಗೆ ನ್ಯಾಯ ಕೊಡಬೇಕು, ಇವೆರಡು ವಿಚಾರಗಳನ್ನು ನೋಡಬೇಕು. ಅದು ಸರ್ಕಾರ ಮಾಡುತ್ತೆ ಅಂಥೇಳಿ ವಿಶ್ವಾಸ ಇದೆ. ಹೇಳಿದ್ದಾರೆ 100 ಕೋಟಿ ನನಗೆ ಆಫರ್ ಕೊಟ್ಟಿದ್ರು ಅಂತ ಹೇಳಿ ಏನಾಗ್ತದೆ ಸರ್? ಈಗ ದೇವರಾಜೇಗೌಡರು ಯಾವ ಸಿಚುವೇಶನಲ್ಲಿ ಇದ್ದಾರೆ ಅದನ್ನು ಅಳತೆ ಮಾಡಬೇಕು. ಇದಕ್ಕೆಲ್ಲ ಎವ್ರಿ ಟೈಮ್ ಅಲ್ಲಿ ಟೆಲ್ ಯು ಒನ್ ಥಿಂಗ್, ಇದೇ ಸಂದರ್ಭ ಅಲ್ಲ ಯಾವುದೇ ಸಂದರ್ಭ ಆಗಲಿ ಕಾನೂನು ಯಾವಾಗಲೂ ಮೇಲ್ಗಡೆಗೆ ಬರಬೇಕು. ಕಾನೂನೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದು ಹ್ಯಾಂಡಲ್ ಆಗುತ್ತೆ. ಕಾನೂನು ಚೆನ್ನಾಗಿ ಅದು ಮಾಡ್ಕೊಳ್ತಾರೆ, ಏನು ತೊಂದರೆ ಏನಿಲ್ಲ. ಕಾನೂನು ಯಾವಾಗಲೂ ಕೂಡ ಅಪೆಲ್ಡ್ ಆಗಬೇಕು. ಯಾವುದೇ ಪಾರ್ಟಿ ಆಗಲಿ, ಪಕ್ಷ ಆಗಲಿ, ವ್ಯಕ್ತಿ ಆಗಲಿ ಯಾರೂ ಇರಲ್ಲ. ನನಗೆ ಅನ್ಸುತ್ತೆ ಏನೇ ಇದನ್ನು ಕೇಸ್ ಹಾಕಲಿ, ಅದ್ರ ಪ್ರಕಾರ ನಡ್ಕೊಂಡು ಹೋಗಲಿ, ಅದರಲ್ಲೇನು ತಪ್ಪೇನಿಲ್ಲ. ಅದಕ್ಕೆ ಯಾರೂ ಬೇಡ ಅಂದಿಲ್ಲ, ಬೇಡ ಅನ್ನೋದಕ್ಕೆ ಬರೋದು ಇಲ್ಲ. ಅಂದರೆ ಸರ್ 4 ಜನ ಸಚಿವರು ಕೂಡ ಇದರಿಂದ ಇದ್ದಾರೆ. ಅದೇ ನಾ ಹೇಳಿದ್ದಲ್ಲ, ಯಾರೇ ಒಬ್ಬ ವ್ಯಕ್ತಿ, ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಅದ್ರದ್ದೆಲ್ಲ ತಗೊಳ್ಬೇಕಾಗತ್ತೆ. ಅದ್ರ ಅಥೆಂಟಿಕೇಷನ್ ಏನು, ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡಬೇಕಾಯ್ತು. ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ ಈಗ. ಅದಕ್ಕೆ ನಾವು ಅದನ್ನೆಲ್ಲ ಕಾಮೆಂಟ್ ಮಾಡಬಾರ್ದು. ಕಾನೂನಿದೆ, ಕಾನೂನು ರೀತಿಯಲ್ಲಿ ಐ ಥಿಂಕ್ ಫೈಟ್ ಶುಡ್ ಗೋ ಆನ್. ಕಾನೂನು ರೀತಿಯಲ್ಲಿ ಮಾಡ್ತಾರೆ, ಯಾರು ಬಿಡೋದಿಲ್ಲ. ಕಾನೂನು ರೀತಿಯಲ್ಲಿ ಆಗಲಿ. ಐ ಡೋಂಟ್ ಥಿಂಕ್ ಇದೆಲ್ಲ ಸುಮ್ಮನೆ ಅದೆಲ್ಲ ಹೇಳ್ಕೊಂಡು ಹೋಗ್ತಾರಷ್ಟೇ. ಅದನ್ನು ಏನಂದರೆ ಡೈವರ್ಟ್ ಮಾಡೋದಕ್ಕೆ ಸಿಚುವೇಶನ್ನ ಈ ಥರ ಇದೆ. ಬಟ್ ಎಲ್ಲದಕ್ಕಿಂತ ಮೇನ್ ಅಂಶನ ಮರೆತು ಬಿಟ್ಟು ಮಾಧ್ಯಮದಲ್ಲೂ ಕೂಡ ನಾವು ಬೇರೆ ಬೇರೆ ರೀತಿಗೆ ಹೋಗ್ತಾ ಇದ್ದೀವಿ. ಐ ಥಿಂಕ್ ಮೇನ್ ಅಂಶನ ಬಹಳ ವಿಶೇಷವಾಗಿ ಅದನ್ನು ತೊಗೊಳ್ಬೇಕು, ಅದನ್ನು ಒತ್ತು ತೊಗೋಬೇಕು ಅಂತ ನನ್ನ ವೈಯಕ್ತಿಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಸಂತ್ರಸ್ತರನ್ನ ಹೆಂಗೆ ವಿ ಹ್ಯಾವ್ ಟು ಫ್ರಮ್ ನೌ ಆನ್ವರ್ಡ್ಸ್ ವಿ ಹ್ಯಾವ್ ಟು ಹೆಂಗೆ ನಾವು ಅವ್ರನ್ನ ಕಾಪಾಡಬೇಕು ಮತ್ತು ಅವ್ರಿಗೆ ನ್ಯಾಯ ಕೊಡಬೇಕು, ಇವೆರಡು ವಿಚಾರಗಳನ್ನು ನೋಡಬೇಕು. ಅದು ಸರ್ಕಾರ ಮಾಡುತ್ತೆ ಅಂಥೇಳಿ ವಿಶ್ವಾಸ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.